ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಇಲ್ಲಿ ಅಪ್ಪು ಮತ್ತು ಅಂಜು ಮತ್ತು ಅವ್ರ ಅಮ್ಮ ಇಷ್ಟು ಜನ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಏನು ಅಂದರೆ ಯಾವ ರೀತಿಯೂ ಸಿಗಾಕೋತಿಲ್ಲ, ಈಗಲಾದ್ರೂ ಭೂಮಿನ ಸಿಗಿಸ್ಬೇಕಾಗಿದೆ. ಅವರಿಬ್ಬರು ರಿಯಲಿ ಗಂಡ ಹೆಂಡ್ತಿನ ಹೇಗೆ ಅಂತ ಇಲ್ಲಿವರೆಗೆ ಕಂಡುಹಿಡಿಯೋಕ್ಕಾಗಲೇ ಇಲ್ಲ, ಇನ್ಮೇಲಾದರೂ ಕಂಡುಹಿಡಿಲೇಬೇಕು ಅಂತ ಅಪ್ಪು ಹೇಳ್ತಾಳೆ. ಅದಕ್ಕೆ ಅಂಜು, ಅದಕ್ಕೆ ನಾನು ಇದೀನಲ್ಲ ಬಿಡು ಅಂತ ಅಂಜು ಹೇಳ್ತಾಳೆ. ಅವ್ರ ಅಮ್ಮ ಹೇಳ್ತಾಳೆ, ಈಗ ಎಲ್ಲದೂ ಈಸಿ ಆಗುತ್ತೆ, ಇವಾಗ ಕಂಡಿಡ್ಕೋಬೇಕು, ಅದಕ್ಕೆ ನಿನ್ನನ್ನು ಬರೋಕ್ಕೆ ಹೇಳಿದ್ದು ಅಪ್ಪು ಅಂತ ಹೇಳಿದೆ. ಅಯ್ಯೋ ಅತ್ತೆ, ನಾನು ಎದ್ನ ಬಿದ್ನ ಅಂತ ಓಡ್ ಬಂದೆ ಅತ್ತೆ, ಏನು ಕೆಲಸನೂ ಆಗಿಲ್ಲ, ಏನಿಲ್ಲ ಮನೆಯಲ್ಲಿ, ನಾನು ಬರಲ ಮತ್ತೆ ಕೆಲಸ ಇದೆ ಅಂತ ಹೇಳ್ತಾಳೆ. ಹಾಂ ಸರಿ ಅಂತೇಳಿ, ಹಾಂ ಸರಿ ಅಂತೇಳಿ ಕಳಿಸ್ತಾರೆ ಅವಳನ್ನ. ಅಯ್ಯೋ ಅದಕ್ಕೆಲ್ಲ ನಾನಿದ್ದೀನಲ್ಲ ಬಿಡು ಅಪ್ಪು, ನೀನು ಏನಕ್ಕೆ ಚಿಂತೆ ಮಾಡ್ತೀಯ ಅಂತ. ಈಗ ನಿಮ್ಮ ಅಣ್ಣನಿಗೆ ಹೆಂಡ್ತಿ ಆಗಿರೋದಕ್ಕಿಂತ ನಿನ್ನ ಫ್ರೆಂಡು ಅನ್ಕೋ, ಫಸ್ಟ್ ಹೆಂಗಿದ್ವೋ ಹಾಗೇ ನೀನು ನಾನು ಫ್ರೆಂಡಾಗೇ ಇದ್ದುಬಿಡೋಣ ಅಂತ ಅಂಜು ಹೇಳ್ತಾಳೆ. ಹ್ಞೂ ಕಣೆ ಅಂಜು, ಹಾಗೆ ಇರೋಣ ಅಂತೇಳಿ ಅಪ್ಪು ಹೇಳ್ತಾಳೆ. ಆಗ ಅವಳು ಆಯಿತು ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾಳೆ. ಆವಾಗ ಇವಳು ಅಂತಾಳೆ, ಅವ್ರ ಅಮ್ಮ ಅಂಜು ಅಮ್ಮ ಹೇಳ್ತಾಳೆ, ಈ ಪೆದ್ದಿನ ಹೋಗಿ ಹೋಗಿ ಕರೆದು ಏನಾರ ಒಂದು ಹಿಂಗೆ ಕಂಡಿಡಿ ಅಂತ ಅಂದರೆ ಏನು ಕಂಡಿಡಿಯಲ್ಲ ಇವಳು ಒಬ್ಬಳು ಪೆದ್ದಿ ಅಂತ ಬೈತಾಳೆ. ಆಮೇಲೆ ಇರಲಿ ಬಿಡಮ್ಮ, ನಾನಿದ್ದೀನಲ್ಲ, ಅವಳಿಗೆ ಏನು ಗೊತ್ತಾಗಲ್ಲ ಅಂದರೆ ನಾನಿದ್ದೀನಲ್ಲ, ನಾನು ನೋಡ್ಕೊಳ್ತೀನಿ ಬಿಡಮ್ಮ ಅಂತ ಹೇಳ್ತಾಳೆ. ಏನೋಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿರ್ತಾಳೆ. ಅಲ್ಲೇ ಅವತ್ತೇ ದಿನ ಮನೇಲಿ ಹೋಗಿ ಏನೋ ಒಂದು ಲೋಟ ಕಷಾಯನೋ ಅಥವಾ ಟೀನೋ ಏನೋ ಟೀ ಮಾಡ್ಕೊಳ್ಳೋಣ ಅಂತ ಹೋಗಿರ್ತಾಳೆ. ಅಷ್ಟೊತ್ತಿಗೆ ಭೂಮಿ ಅಲ್ಲಿಗೆ ಹೋಗ್ತಾಳೆ. ಅದ್ರ ಮುಂಚೆ ಅವಳು ಟೀ ಮಾಡ್ಕೊಳಕ್ಕೆ ಹೋಗಿರೋಕ್ಕಿಂತ ಮುಂಚೆ ಸತ್ಯ, ಭೂಮಿ ಮತ್ತು ಅಜಿತಾ 3 ಜನ ರೂಮಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಪ್ರತಿ ಒಂದು ವಿಷಯದಲ್ಲೂ ಅವನು ಕಾಂಪ್ರಮೈಸ್ ಆದರೆ ನೀನು ಜಗಳಕ್ಕೆ ಹೋಗ್ತೀಯಾ, ನೀನು ಕಾಂಪ್ರಮೈಸ್ ಆದರೆ ಅವನು ಜಗಳಕ್ಕೆ ಹೋಗ್ತಾನೆ, ನಿಮ್ಮ ಪ್ರೀತಿ ಎಲ್ಲಿ ಮುಂದುವರಿಯುತ್ತೆ? ಈಗಲಾದರೂ ಗಂಡ ಹೆಂಡ್ತಿ ಥರ ಬದುಕೋದು ಕಲ್ತ್ಕೊಳ್ರು, ಸಾಕಾಗೋಗಿದೆ. ಅಂತೂ ಇಂತೂ ದೇವಸ್ಥಾನದಲ್ಲಂತೂ ಮದುವೆ ಆಗಿರೋದು ನಿಜ, ಮತ್ತು ಏನಕ್ಕೆ ಈಗ ನಮ್ಮ ಅಮ್ಮನ ಅಡ್ಡ ಇಟ್ಕೊಂಡಿದ್ರಿ, ನನ್ನಮ್ಮ ಅಂತ. ಈಗೆಲ್ಲವೂ ಸಾಲ್ವ್ ಆಯ್ತಲ್ಲ, ಇನ್ನೇನು ನಿಮಗೆ ಸಮಸ್ಯೆ ಆಗಿರೋದು? ಆರಾಮಾಗಿರೋದು ಕಲ್ತ್ಕೊಳ್ಳಿ ಅಂತ ಸತ್ಯ ಹೇಳ್ತಾನೆ. ಅದಕ್ಕೆ ಆಯ್ತಪ್ಪ, ಇನ್ನು ಹಂಗೆ ಇರ್ತೀವಿ ಅಂತೇಳಿ, ನೀನು ಮಾತಾಡಬೇಡ ಸುಮ್ಮನಿರ, ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ಸತ್ಯಣ್ಣ ಅಂತ ಭೂಮಿ ಹೇಳೋಕೆ, ಸುಮ್ಮನಿರು ಭೂಮಿ, ಮಾತಾಡಬೇಡ, ಎಲ್ಲ ನಿನ್ನಿಂದನೇ ಆಗಿರೋದು. ಹೀಗೆ ಇವ್ರದ್ದು ಡಿಸ್ಕಸ್ ಎಲ್ಲ ಆಗುತ್ತೆ. ಇನ್ಮೇಲಾದರೂ ಗಂಡ ಹೆಂಡ್ತಿ ಥರ ಬದುಕಿ ಅಂತ ಎಲ್ಲ ಹೇಳಿರ್ತಾನೆ. ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೋಗ್ತಾರೆ. ಇವಳು ಭೂಮಿ ಮತ್ತು ಅಡುಗೆ ಅವಳು ಇಬ್ಬರೂ ಅಡುಗೆ ಮನೇಲಿ ಬಂದಿರ್ತಾರೆ. ಆವಾಗ ಅಂಜು ಬಂದು ಅಲ್ಲಿ ನಾನು ಸ್ವಲ್ಪ ಟೀ ಮಾಡ್ಕೊಳ್ತೀನಿ ಅಂತ ಬರ್ತಾಳೆ. ಟೀ ಮಾಡ್ಕೊಳ್ತೀನಿ ಅಂತ ಬಂದಾಗ ಭೂಮಿ ಹೇಳ್ತಾಳೆ, ಈಗ ಹೊಸ್ದಾಗಿ ಮದುವೆ ಆಗಿರೋದು, ಇನ್ನೂ ಒಂದು 2 ತಿಂಗಳು ಅಡುಗೆ ಮನೆಯದೆಲ್ಲ ಬೇಡ, ನಿಂಗೇನು ಬೇಕು ಹೇಳು, ನಾವು ಮಾಡಿಕೊಡ್ತೀನಿ. ಮತ್ತು ಕೆಲಸದವಳು ಇದ್ದಾಳೆ, ಅವಳು ಮಾಡಿಕೊಡ್ತಾಳೆ, ನಾನು ಮಾಡಿಕೊಡ್ತೀನಿ, ಅದೇನು ಬೇಕು ಕೇಳು ಅಂಜು, ಈಗಲೇ ಎಲ್ಲ ನೀನು ಬಂದು ಮಾಡೋದು ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಅಂತೇಳಿ ಅಲ್ಲಿ ಒಪ್ಕೊಂಡು ಬಂದಿರ್ತಾಳೆ ಎಲ್ಲದಕ್ಕೂ. ಆಯಿತು ಬಿಡಕ್ಕ, ಆಯಿತು ಬಿಡಕ್ಕ, ನನ್ನನ್ನು ಅಕ್ಕ ಅಂತೀಯ, ನನಗೇನು ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿಲ್ಲ ಹಿಂದೆ ಮುಂದೆ, ಆದರೆ ನೀನು ಅಕ್ಕ ಅಂತೀಯ, ಖುಷಿಯಾಗುತ್ತೆ, ನನಗೆ ತುಂಬ ಖುಷಿಯಾಗುತ್ತೆ, ನೀನು ಅಕ್ಕ ಅಂದಾಗೆಲ್ಲ ನನಗೆ ತುಂಬ ಖುಷಿಯಾಗುತ್ತೆ ಅಂತ ಎಲ್ಲ ಹೇಳಿ ಕಳಿಸಿರ್ತಾಳೆ. ಆಯಿತು ಬಿಡಿ ಅಕ್ಕ ಅಂತೇಳಿ ಹೇಳಿ ಹೋಗಿರ್ತಾಳೆ. ಅಲ್ಲೋಗ್ಬಿಟ್ಟು ರೂಮಲ್ಲಿ ಫುಲ್ಲು ಥಿಂಕಿಂಗ್ ಮಾಡ್ತಾಳೆ. ಗಂಡ ಬರೋ ಹೊತ್ತಿಗೆ ನಾನು ಹಿಂಗೆ ಮಾತಾಡಬೇಕು ಅಂತ ಎಲ್ಲ ಪ್ರಿಪ್ರೇಷನ್ ಆಗಿರುತ್ತೆ. ಬರ್ತಾನೆ ಗಂಡ, ಪೇಸ್ಟ್ರಿ ಕೇಕ್ ತೊಗೊಂಡು ಹೆಂಡ್ತಿಗೆ ತಿನ್ಸೋಕ್ಕೋಸ್ಕರ. ಭಾಳ ಇಷ್ಟಪಡ್ತಾನೆ ಹೆಂಡ್ತಿನ, ಇವಳನ್ನ ಅಂಜುನ ತುಂಬ ಇಷ್ಟಪಡ್ತಾನೆ ಅವನು ನಿಚ್ಚಿ. ಹಾಗಾಗಿ ತಿನ್ಸೋಕ್ಕೋಸ್ಕರ ಬಂದಿರ್ತಾನೆ. ತಗೊಂಡು ಬಂದು ಇನ್ನೇನು ಬಾಗಿಲು ಹಾಕ್ಕೊಂಡು ನಿಧಾನಕ್ಕೆ ಬಾಗಿಲು ಹಾಕ್ಕೊಂಡು, ಇವಳೇನೋ ಯೋಚನೆ ಮಾಡ್ತಿ ಈ ಕಡೆ ನಿಂತಿರ್ತಾಳೆ. ಅವ್ನು ಬಾಗಿಲು ಹಾಕ್ಕೊಂಡು ಬಂದು ಅವಳನ್ನ ಹಿಡ್ಕೊತಾನೆ. ಇದನ್ನು ಕೇಕನ್ನು ಅಲ್ಲಿ ಇಟ್ಬಿಟ್ಟು ಟೇಬಲ್ ಮೇಲೆ, ಅದು ಗೊತ್ತಾಗಿಲ್ಲ ಅವಳಿಗೆ, ಬಂದಿದ್ದು ಗೊತ್ತಿಲ್ಲ, ಅವನು ಇಟ್ಟಿದ್ದು ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಅವ್ನು ಬಂದು ಹಿಡ್ಕೊಂಡಾಗ ಬೆಚ್ಚಿ ಬಿದ್ದಂಗೆ
ಅಯ್ಯೋ ಬಿಡು ನಿಚ್ಚಿ ಬಿಡು ನಿಚ್ಚಿ ಬಿಡು ನಿಚ್ಚಿ ಅಂತ. ಅಯ್ಯೋ ನಾನು ಇಷ್ಟೆಲ್ಲ ಇಷ್ಟಪಟ್ಟು ತಗೊಂಬಂದಿದ್ದೀನಿ, ನಿಂಗೊಂಚೂರು ಖುಷಿ ಆಗಲಿಲ್ವಾ? ಏನಕ್ಕೆ ಮುಖ ಉರ್ಸ್ಕೊಂಡಿದೀಯಾ? ಯಾಕೆ ಬೇಜಾರಾಗಿದೆಯಾ ಅಂತ ಕೇಳ್ತಾನೆ. ಏನಿಲ್ಲ ಬಿಡು ನಿಚ್ಚಿ, ನಾನು ಏನಾರು ಹೇಳಿದ್ರೆ ಚಾಡಿ ಹೇಳ್ದಂಗೆ ಆಗುತ್ತೆ, ಏನಿಲ್ಲ ಬಿಡು ನಿಚ್ಚಿ ಅಂತಾನೆ. ಇಲ್ಲ ಏನೋ ನಡೆದಿದೆ, ನಿನ್ನ ಮುಖದಲ್ಲೇ ಗೊತ್ತಾಗ್ತಿದೆ, ಏನು ಹೇಳು ಏನು ಹೇಳು ಅಂತ ಬಾಯಿ ಬಿಡಿಸಿ ಕೇಳುತ್ತಾನೆ. ಅವಾಗ ಹೇಳ್ತಾಳೆ, ನಾನು ನಿನಗೆ ಅಂತ ಏನಾದ್ರು ಮಾಡೋದು ತಪ್ಪಾ ಅಂತ ಕೇಳ್ತಾಳೆ. ಅಯ್ಯೋ ಇಲ್ಲ, ಗಂಡನಿಗೆ ಮಾಡೋದು ಏನು ತಪ್ಪಿರುತ್ತೆ? ಏನೂ ತಪ್ಪಿರಲ್ಲ, ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ನಾನು ನಿನಗೆ ಒಂದೇನಾದರೂ ಬೇರೆ ಮಾಡೋಣ ಅಂತ ಹೋದರೆ ಅಲ್ಲಿ ಭೂಮಿ ನನಗೆ ಒಳಗಡೆಗೆ ಬಿಡೋದೇ ಇಲ್ಲ, ಅಡುಗೆ ಮನೆಗೆ ನೀನು ಮಾಡಬೇಡ ಹೋಗು, ನೀನು ಮಾಡಬೇಡ ಹೋಗು ಅಂತ ಕಳಿಸ್ತಾಳೆ ಅಂತ ಹೇಳ್ತಾಳೆ. ಅಲ್ಲಿ ನಿನಗೆ ಅಡುಗೆ ಮನೆ ಸ್ವತಂತ್ರ ಇಲ್ವಾ? ನೀನು ಯಾಕೆ ಮಾಡಬಾರ್ದಂತೆ? ನಡಿ, ಯಾಕೆ ಮಾಡಬಾರ್ದು ಕೇಳೋಣ ನಡಿ ಅಂತೇಳಿ. ಅಲ್ಲ ಇಲ್ಲಿ ಬಿಡು ನಿಚ್ಚಿ, ಈಗ ಸುಮ್ಮನೆ ನಾನು ಬೇಜಾರಾಗಿದ್ದಕ್ಕೆ ನಿನಗೆ ಹೇಳಿದೆ ಅಷ್ಟೇ, ಇಲ್ಲಾಂದರೆ ಹೇಳಬೇಕು ಅಂತ ಹೇಳಲಿಲ್ಲ. ಅದಾಗಲ್ಲ ಬಿಡು ನಿಚ್ಚಿ, ಏನಾಗಲ್ಲ ಬಿಡು ನಿಚ್ಚಿ ಬಿಡು ನಿಚ್ಚಿ ಅಂತಾಳೆ. ಇಲ್ಲ 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 ಇಲ್ಲ, ಇವೆಲ್ಲ ಕ್ಲಾರಿಫೈ ಆಗಲೇಬೇಕು, ಹೋಗಿ ಕೇಳೇ ಬಿಡೋಣ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಅದೆಷ್ಟೇ ಬೇಡ ಬೇಡ ಅಂದರೂ ಕೇಳಲ್ಲ, ಹೋಗಿ ಕರ್ಕೊಂಡು ಹೋಗಿ ಅಲ್ಲಿ ಕೇಳ್ತಾನೆ. ಕೇಳಿದಾಗ ಅವಳು ಪಾಪ ಅವಳ ಇಂಟೆನ್ಷನ್ನೇ ಬೇರೆ ಇರುತ್ತೆ ಭೂಮಿದು. ಅವಳು ಹೇಳಿದ್ದು, ಈ ಹೊಸ್ದಾಗಿ ಮದುವೆ ಆಗಿರೋದಲ್ವ, ಈಗಲೇ ಏನು ಮಾಡೋದು ಬೇಡ, ಇನ್ನೂ ಮಾಡೋದು ಮುಂದೆ ಇದ್ದೇ ಇದೆ, ಬೇಡ ಭೂಮಿ ಅಂಜು, ಆರಾಮಿರೋ ನೀನು ಅಂತ ಅವಳು ಹೇಳಿದ್ದು. ಇವಳು ಅದನ್ನು ಬೇರೆ ರೀತಿ ತಿಳ್ಕೊಂಡು ಜಗಳ ತಂದು ಹಾಕಬೇಕು ಅಂತ ಐಡಿಯಾ ಮಾಡಿರ್ತಾಳೆ. ಈಗ ಅವ್ರ ಅಮ್ಮಗೆ ದೇವಿಯನಿಗೆ ಖುಷಿಯೋ ಖುಷಿ, ಎಷ್ಟು ಖುಷಿ ಇದೆ ಅಂದರೆ ಮಗಳು ಹೆಂಗೋ ತಿರುಗಿ ಬಿದ್ದುಬಿಟ್ಲಲ್ಲ ಅಂತೇಳ್ಬಿಟ್ಟು ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ಹೆಂಗೋ ಈ ಮನೆಗೆ ಅಳಿಯನೂ ಮಾಡ್ಕೊಂಡೆ, ಮತ್ತೀಗ ಮಗಳು ತಿರುಗಿ ಬೀಳ್ತೀನಿ, ನೀನೇನು ಚಿಂತೆ ಮಾಡಬೇಡ ಸುಮ್ಮನಿರಮ್ಮ, ನಾನಿದ್ದೀನಿ, ನನಗೆ ಗೊತ್ತಿದೆ ಅಂತ ಹೇಳಿದ್ಲಲ್ಲ, ಈಗ ತಿರುಗಿ ಬಿದ್ದಿದ್ದಾಳೆ ಇವತ್ತು. ಹಂಗಾಗಿ ಅವಳಿಗೆ ಖುಷಿ, ಅಮ್ಮಂಗೆ ಮಗಳು ಖುಷಿ, ಮಗಳು ತಿರುಗಿ ಬಿದ್ದಿರೋದಕ್ಕೆ. ಪಾಪ ಸಂಗೀತ ಮಧ್ಯದಲ್ಲಿ ನಿಂತ್ಕೊಂಡು ಗೋಳಾಡ್ತಿದ್ದಾಳೆ. ಈ ಕಡೆ ಅಣ್ಣ ಆ ಕಡೆ ತಮ್ಮ ಇಬ್ಬರು ಜಗಳಕ್ಕೆ ಬಿದ್ದಿದ್ದಾರೆ, ನನ್ನ ಹೆಂಡ್ತಿ ಗ್ರೇಟು ನನ್ನ ಹೆಂಡ್ತಿ ಗ್ರೇಟು ಅಂತ. ಇಲ್ಲಿ ಯಾರ ಹೆಂಡ್ತಿ ಗ್ರೇಟು ಅಂತ ಹೇಳೋಕ್ಕಾಗ್ತಿಲ್ಲ. ಹಂಗಾಗ್ಬಿಟ್ಟು ಇಬ್ಬರೂ ನೀನು ಕಣೋ ಅಂತ ಇದ್ದು ಬಿಟ್ಟಿದ್ದಾರೆ. ಹೀಗೆ ಜಗಳಕ್ಕೆ ಎತ್ಕೊಂಡು ಈ ಕಡೆ ಪಾಪ ಅಂಜು ಹತ್ರ ಭೂಮಿ ಕೈ ಮುಗಿತಾಳೆ. ಅಂದರೆ ಜಗಳ ಆಡಬಾರ್ದು ಮನೆಯಲ್ಲಿ ಅಂತೇಳ್ಬಿಟ್ಟು ಭೂಮಿಗೆ ಕೈ ಮುಗಿದು, ದಯವಿಟ್ಟು ನನ್ನ ಕ್ಷಮಿಸಿಬಿಡು, ನಾನು ಗೊತ್ತಾಗದೆ ಮಾಡಿದೆ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.